Hi friends, welcome back to my YouTube channel. This is my second vlog. ಇದು ನನ್ನ ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಯೂಶ್ವಲಿ ಎಕ್ಟಿಕ್ ಆಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಇವತ್ತು ನನಗೆ ಸ್ಕೂಲ್ ಹತ್ರ ಬೇರೆ ಹೋಗಬೇಕಿತ್ತು. ಓರಿಯೆಂಟೇಷನ್ ಡೇ ಪ್ರೋಗ್ರಾಮ್ ಇತ್ತು. ಸ್ವಲ್ಪ ಸ್ಕೂಲ್ ಹತ್ರ ಹೋಗಿ ಮತ್ತೆ ವಾಪಸ್ ಮಗಳನ್ನ ಪಿಕ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ 2:30 ಆಗಿತ್ತು. ಬಿಕಾಸ್ ಅದು ನನ್ನ ಲಾಗಿನ್ ಟೈಮು 2:30ಗೆ. ಮತ್ತು ಲಾಗಿನ್ ಮಾಡಿ ಸ್ವಲ್ಪ ಏನೋ ರಿಪೋರ್ಟ್ ಕಳಿಸ್ಬೇಕಿತ್ತು. ಸೊ ಫಾಸ್ಟಾಗಿ ಹಾಗೆ ಕೂತ್ಕೊಂಡು ಮಾಡ್ತಿದ್ದೆ. ಆಮೇಲೆ ಮಗಳಿದ್ಲು, ಊಟ ಮಾಡಿಸಿ, ಚಿಕ್ಕವಳಿಗೆ ಊಟ ಮಾಡಿಸಿ, ಮತ್ತು ಸಂಜೆ ಅಷ್ಟರಲ್ಲಿ ಇನ್ನು ಪೂಜೆ ಮಾಡಬೇಕಲ್ವ. ಇವತ್ತು ಫ್ರೈಡೇ ಯೂಶ್ವಲಿ ಪೂಜೆ ಮಾಡ್ತೀನಿ ನಾನು ಮನೇಲಿ. ಎಷ್ಟೇ ವರ್ಕ್ ಇದ್ದರೂ ಕೂಡ ಮಂಡೇ ಫ್ರೈಡೇ ನನ್ನದು ಡೇನ ನಾನು ಮಿಸ್ ಮಾಡಲ್ಲ. ಸೊ ಪೂಜೆ ಎಲ್ಲ ಮಾಡಿ ಸಾಂಬ್ರಾಣಿ ಹಾಕಿ ನಂತರ ಮಗಳಿಗೆ ಸ್ವಲ್ಪ ಇಬ್ರಿಗೂ ಹಾಲು ಕೊಟ್ಟು ಕಾಫಿ ಕುಡ್ಕೊಂಡು ನಾನು ಬ್ರೇಕ್ ತೊಗೊಂಡಿದ್ದೆ. ಅಷ್ಟೊತ್ತಿಗೆ ಅವಳಿಗೊಂದು ಸ್ವಲ್ಪ ಹೇಳ್ಕೊಡ್ಬೇಕಲ್ವ. ಆದ್ಯಾಗೆ ಅವಳು ಸ್ಕೂಲಿಂದ ಬಂದಮೇಲೆ ಅವಳು ಹೋಮ್ವರ್ಕ್ ಎಲ್ಲ ಮುಗಿಸಿ ಹೋಮ್ವರ್ಕ್ ಹೇಳ್ಕೊಟ್ಟು ನಂತರ ವಾಪಸ್ಸು ಡಿನ್ನರ್ ಟೈಮ್. ಇನ್ನು ಆಲ್ರೆಡಿ ಮಧ್ಯಾಹ್ನ ಪ್ರಿಪೇರ್ ಮಾಡಿಬಿಡ್ತೀನಿ ಸಮ್ಟೈಮ್ಸ್ ಪ್ರಿಪೇರ್ ಮಾಡಿಲ್ಲ ಅಂದರೆ ಬ್ರೇಕ್ ತೊಗೊಂಡು ಮತ್ತೆ ಹೋಗಿ ಪ್ರಿಪೇರ್ ಮಾಡಿ ಡಿನ್ನರ್ ಪ್ರಿಪೇರ್ ಮಾಡಿ ಮತ್ತೆ ವಾಪಸ್ ಮಧ್ಯೆ ವರ್ಕ್ಗೆ ಹೋಗಿ ಕೂತ್ಕೊಳ್ಳೋದು, ಮಾಡೋದು, ಮಧ್ಯೆ ಎದ್ದೇಳೋದು, ಮಾಡೋದು ಇದ್ದೇ ನಡೀತಿರುತ್ತೆ. ಕಾನ್ಸ್ಟೆಂಟಾಗಿ ಕೂತ್ಕೊಂಡು ಮಾಡಲ್ಲ. ಡಿನ್ನರ್ ಎಲ್ಲ ಮುಗಿಸಿ ಇಬ್ಬರು ಆಟ ಆಡ್ತಿದ್ರು. ಹಾಗೆ ಆಟ ಆಡಿ ಅವರಿಬ್ಬರು ಮಲ್ಕೊಳಕ್ಕೆ ಹೋಗ್ತಾರೆ. ನಾನು ಹಂಗೆ ಕೆಲಸ ಮಾಡೋಕ್ಕೆ ಹೋಗ್ತೀನಿ. ಮತ್ತು 9 o'clock ಕೂತ್ಕೊಂಡ್ರೆ 12:30 ಆಗುತ್ತೆ. ಹಾಗೆ ನಾನು ಇಂಟ್ರೊಡಕ್ಷನ್ ವಿಡಿಯೋ ಯಾಕೆ ಕೊಡಬಾರ್ದು ಅಂತ ನಾನು ಇಂಟ್ರೋ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ದಿಸ್ ಇಸ್ ಮೈ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ. ನನ್ನ ಹೆಸರು ಮಮತಾ. ನಾನು ಆ್ಯಸ್ ಅ ಕಾರ್ಪೊರೇಟ್ ವಿಮೆನ್ ಆಗಿ ನಾನು ಹೇಗೆ ನನ್ನ ವರ್ಕ್ ಲೈಫ್ನ, ಪರ್ಸ್ನಲ್ ಲೈಫ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಹೋಗ್ತೀನಿ ಅಂತ ನಾನು ಯೂಟ್ಯೂಬ್ ಏನಾದರೂ ಫ್ಯಾಮಿಲಿ ಕಂಟೆಂಟ್, ಬ್ಯೂಟಿ ರಿಲೇಟೆಡ್ ಏನಾದರೂ ಟಿಪ್ಸ್ ಬೇಕಂದರೆ ನಾನು ಈ ಚಾನಲಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಹಾಗೆ ಮಾಮ್ ಲೈಫ್ನ, ಕಾರ್ಪೊರೇಟ್ ವಿಮೆನ್ ಆಗಿ ಹೇಗೆ ಮಾಮ್ ಲೈಫ್ನ, ಪರ್ಸ್ನಲ್ ಲೈಫ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಏನಾದರೂ ನಂತರ ಕಾರ್ಪೊರೇಟ್ ವರ್ಕಿಂಗ್ ವುಮೆನ್ ಆಗಿದ್ದರೆ ನೀವು ಏನೇನು ಲೈಫಲ್ಲಿ ಶೇರ್ ಮಾಡ್ತೀರಾ, ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತೀರಾ ವರ್ಕ್ ಲೈಫ್ನ, ಪರ್ಸ್ನಲ್ ಲೈಫ್ನ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಅಲ್ಲಿ ನನಗೆ ಒಂದು ಎನ್ಕರೇಜ್ಮೆಂಟ್ಸ್ ಇರುತ್ತೆ. ನಾನೇ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ಬಟ್ ಜನರಲ್ ಆಗಿ ಯೂಶ್ವಲಿ ಎಲ್ಲರೂ ಮಾಡ್ತಾರಲ್ವ. ಬಟ್ ಸೊ ದಟ್ ಅದ್ರ ಜೊತೆಗೆ ವರ್ಕ್ ಮಾಡಿಕೊಂಡು ನನ್ನ ಪ್ಯಾಷನ್ ಏನಿತ್ತು ಅದನ್ನು ನಾನು ಮಾಡಲೇಬೇಕು ಅಂತ ಹಠ ತೊಟ್ಟು ಈಗ ಫೈನಲಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ದಟ್ ನನಗೂ ಒಂದು ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಓಕೆ, ನಾನು ಚೆನ್ನಾಗಿ ಮಾಡ್ತಿದ್ದೀನಿ, ನೆಕ್ಸ್ಟ್ ಈ ಥರ ಕಂಟೆಂಟ್ ಕೊಡ್ಬೋದು, ಯಾವ ಥರ ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ದಟ್ ನನ್ನ ಮೇಲೆ ನಾನು ವರ್ಕ್ ಮಾಡ್ಬೋದು. ಹಾಗಾಗಿ ನೀವೇನಾದರೂ ವರ್ಕಿಂಗ್ ವುಮೆನ್ ಆಗಿದ್ದರೆ ನನ್ನ ಚಾನಲ್ನ ನೋಡಿದರೆ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ, ಓಕೆ ನನ್ನ ಲೈಫು ಹೀಗೆ ಅಲ್ವಾ, ಕಾರ್ಪೊರೇಟ್ ವುಮೆನ್ ಆಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗದೆ, ಪರ್ಸ್ನಲ್ ಲೈಫ್ನ ಮ್ಯಾನೇಜ್ ಮಾಡೋಕ್ಕಾಗದೆ ಸ್ಟಕ್ ಆಗಿದೆ. ಸೊ ದಟ್ ನಾನು ಐಡಿಯಾಸ್ ಕೊಡ್ತಾ ಹೋಗ್ತಾ ಇರ್ತೀನಿ ರಿಲೇಟೆಡ್ ಹೇಗೆ ಮ್ಯಾನೇಜ್ ಮಾಡ್ಬೋದು ನೀವು ಅಂತ. ಸಿಲಿ ಐಡಿಯಾಸ್ ವಿಚ್ ಮೇಕ್ಸ್ ಬಿಗ್ಗರ್ ಚೇಂಜಸ್ ಇನ್ ಯೋರ್ ಲೈಫ್. ಸೊ ದಟ್ ನೀವು ಏನಾದರೂ ಬೇರೆ ಥರ ಬೇರೆ ನಿಮ್ಮ ಪ್ಯಾಷನ್ಸ್ ಏನಿದೆಯೋ ಅದ್ರ ಬಗ್ಗೆ ರಿಲೇಟೆಡ್ ಆಗಿ ನೀವು ವರ್ಕ್ ಮಾಡೋ ಹೋಗ್ಬೋದು. ಬರೀ ವರ್ಕ್ ಮಾಡಿಕೊಂಡೇ ಮ್ಯಾನೇಜ್ ಮಾಡೋದೇ ಕಷ್ಟ ಅಂತ ಹೇಳೋ ಈ ಕಾಲದಲ್ಲಿ, ಸೊ ವೈ ನಾಟ್ ಟು ವರ್ಕ್ಸ್ನ ಯಾಕೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ನಾನು ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆಫೀಸ್ ಕೆಲಸ ಎಲ್ಲ ಮುಗಿಸಿ ನಾನು ಡೈಲಿ ಗ್ರ್ಯಾಟಿಟ್ಯೂಡ್ ಇರುತ್ತೆ, ಗ್ರ್ಯಾಟಿಟ್ಯೂಡ್ ಬರೆದು ಆವತ್ತಿನ ದಿನಾನ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಇವತ್ತಿನ ಡೇ ವ್ಲಾಗ್ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.